ಇವತ್ತು ಬೇರೆ ಒಂದು ವಿಡಿಯೋ ಮುಖಾಂತರ ನಾವು ನಿಮಗೆ ಭೇಟಿ ಮಾಡ್ತಾ ಇದೀನಿ. ಇದು ಹೆಸರು ಸೋಫಾ ಕಮ್ ಬೆಡ್ ಸಿಂಗಲ್ ಸೀಟರ್. ಇದು ಡೈಮೆನ್ಷನ್ ಬಂದ್ಬಿಟ್ಟು 2.5 feet by 6 quarter 6 ಕಲಡಿ ಇದೆ. ಇಂಚಲ್ಲಿ ನೋಡ್ಬೇಕಾದ್ರೆ ಇನ್ಸೈಡ್ 30 ಇಂಚು, ಓಪನ್ ಮಾಡಿದ್ರೆ 75 ಇಂಚು. ಒಬ್ರು ಮಲ್ಕೊಳ್ಳಕ್ಕೆ ಸ್ಟ್ಯಾಂಡರ್ಡ್ ಆಗಿ ಒಂದು ಸೈಜ್. ಮತ್ತೆ ಇದು ಮೆಟಲ್ ಸೋಫಾ ಕಮ್ ಬೆಡ್, ಕಂಪ್ಲೀಟ್ ಮೆಟಲ್ ಆಗಿರುತ್ತೆ. ಸೊ ಒಳಗಡೆ ಪ್ಲೇವುಡ್ ಆಗಿರುತ್ತೆ, ಟಾಪ್ ಅಲ್ಲಿ ಪ್ಲೇವುಡ್ ಆಗಿರುತ್ತೆ. ಸೊ ಹ್ಯಾಂಡಲ್ಸ್ ಬಂದ್ಬಿಟ್ಟು ಎರಡು ಕಡೆ ರಬ್ಬರ್ ವುಡ್ ಹಾಕಿದೀವಿ. ಮತ್ತೆ ಇದು ಕುಶನ್ ಬಂದ್ಬಿಟ್ಟು EP ಫಾರ್ಮ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಮಗೆ ಕಸ್ಟಮೈಸ್. ನಮಗೆ ಒಂದು ಕಸ್ಟಮರ್ ಯೂಟ್ಯೂಬ್ ಮುಖಾಂತರ ಸಿಕ್ಕಿದ್ರು ನಮಗೆ. ಸೊ ಅವರು ನಮಗೆ ಆರ್ಡರ್ ಕೊಟ್ಟರು ಯೂಟ್ಯೂಬ್ ಮುಖಾಂತರ. ಅವ್ರು ಆಕ್ಚುಲಿ ಬಂದೇ ಇಲ್ಲ ನಮ್ಮ ಫ್ಯಾಕ್ಟ್ರಿಗೆ, ಅವ್ರು ಬಂದೇ ಇಲ್ಲ. ನಮ್ಮ ಫ್ಯಾಕ್ಟ್ರಿ ಕೂಡ ನೋಡಿಲ್ಲ ಅವ್ರು ಯೂಟ್ಯೂಬ್ ಇಂದ ನೋಡಿ ನಮಗೆ ಒಂದು ಕಾಲ್ ಬಂತು. ಫೋನ್ ಮಾಡಿ ಮಾತಾಡುವಾಗ ಕೇಳುವಾಗ ಅವ್ರದ್ದು ಒಂದು ಬಜೆಟ್ ಇತ್ತು. ಆಮೇಲೆ ನಾನೊಂದು ಕ್ಯಾಟ್ಲಾಗ್ ಕಳ್ಸಿಕೊಟ್ಟಿದ್ದೆ. ಸೊ ಕ್ಯಾಟ್ಲಾಗ್ ಅಲ್ಲಿ ನೋಡ್ಬಿಟ್ಟು ಅವರು ಈ ತರ ಬೇಕು, ಆದ್ರೆ ನನಗೆ ಈ ಒಂದು ಮಾಡೆಲ್ ನನಗೆ ಟಾಪ್ ಮಾತ್ರ ನನಗೆ ವುಡ್ ಬೇಕಾಗಿತ್ತು. ಸರಿ ಯಾವ್ದು ಸರ್ ಹಾಕೋಣ ಅಂದ್ರೆ ಯಾವ್ದೊಂದು ವುಡ್ ಹಾಕಿ ಅಂತ ಹೇಳಿದ್ರು. ಸರಿ ಸರ್ ಕಡಿಮೆ ಬಜೆಟ್ ಅಂತಂದ್ರೆ ರಬ್ಬರ್ ವುಡ್ ಹಾಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಓಕೆ ಮಾಡಿದ್ರು, ನ್ಯಾಚುರಲ್ ಪಾಲಿಶ್ ಆಗಿದೆ. ಸೊ ಈ ಕಸ್ಟಮರ್ ನನಗೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಇಲ್ಲ ಮನೆಯವರೇ ನಾನು ನೋಡಿದೆ ಬೇರೆ ಎಲ್ಲ ಕಡಿಮೆ ಸಿಗುತ್ತೆ, ಬೇರೆ ಕಡೆ ಹುಡುಕಾನ ಅಂತ ನಾನು ತುಂಬಾ ಟ್ರೈ ಮಾಡಿದೆ. ನೀವು ನನಗೆ ಹೇಳ್ಕೊಟ್ರಿ ಬೇರೆ ಕಡೆ ಎಲ್ಲ ಇಲ್ಲಿ ಸಿಗುತ್ತೆ ಅಂತ. ಬಟ್ ನಾನು ಎಲ್ಲ ಕಡೆ ಹೋದೆ, ಬಟ್ ನಿಮ್ಮ ಹತ್ರ ಬಂದೇ ಇಲ್ಲ. ಬಟ್ ಆದ್ರೆ ನಿಮ್ಮ ಹತ್ರ ಕಲೆಕ್ಷನ್ ನೋಡಿದ್ರೆ ಇಷ್ಟೊಂದು ಆಪ್ಷನ್ ಕಲೆಕ್ಷನ್ ಇದೆ, ಮತ್ತೆ ಯಾರ ಹತ್ರನೂ ಇಷ್ಟೊಂದು ಆಪ್ಷನ್ ಇಲ್ಲ. ನಾವು ಸುಮಾರು ಕಡೆ ಹೋದೆ, ಏನೋ ಒಂದೆರಡು ಐಟಮ್ ಇಟ್ಕೊಂಡಿರ್ತಾರೆ. ಅದು ಸಿಂಗಲ್ ಸೀಟರ್ ಯಾರ ಹತ್ರನೂ ಇಲ್ವೇ ಇಲ್ಲ ಬ್ಯಾಂಗ್ಳೂರಲ್ಲಿ. ನಾವು ಹೋಗಿದ್ದ ಕಡೆ ಎಲ್ಲ ಏನೋ ಒಂದು 5 ಅಡಿ ಇತ್ತು, ಒಂದು 6 ಅಡಿ ಇತ್ತು. ಅದು ಕೂಡ ನೋಡಿದ್ರೆ ಅಷ್ಟು ಒಂದು ವರ್ತ್ ಆಗಿಲ್ಲ ಕ್ವಾಲಿಟಿ ವೈಸ್ ನೋಡಿದ್ರೆ. ನಿಮ್ದು ವಿಡಿಯೋದಲ್ಲೇ ಕ್ವಾಲಿಟಿ ಸ್ವಲ್ಪ ಗೊತ್ತಾಗ್ತದೆ. ನಾವು ಡೈರೆಕ್ಟ್ ಆಗಿ ಹೋಗಿನೇ ನಮ್ಗೆ ಅಷ್ಟೆಲ್ಲ ಫಿನಿಶಿಂಗ್ ಅಷ್ಟು ಇದ್ದಿಲ್ಲ ಅಂತ ಅವ್ರ ಹತ್ರ ನಮ್ಮ ಹತ್ರ ಶೇರ್ ಮಾಡಿದ್ರು. ಅದೆಲ್ಲ ಓಕೆ ಆದ್ಮೇಲೆ ನಮ್ಗೆ ಅವ್ರ ಫೈನಲ್ ಆಗಿ ನಮ್ಗೆ ಅವರು ಆರ್ಡರ್ ಕೊಟ್ಟರು. ಇವ್ರ ಹತ್ರ ನಾವು ಟೈಮ್ ಬಂದ್ಬಿಟ್ಟು ನಾವು 1 ತಿಂಗಳು ಟೈಮ್ ತಗೊಂಡಿದ್ದೀವಿ ನಾವು. ಬಟ್ ಆದ್ರೆ ನಾವು ಅವ್ರಿಗೆ 10 days ಒಳಗೆ ನಾವು ಕೊಡ್ತಾ ಇದೀವಿ ಇದನ್ನ. ಸೊ ಇವತ್ತು ಅವರಿಗೆ ಡೆಲಿವರಿ ಮಾಡ್ತಾ ಇದೀವಿ. ನಮ್ದು ಮೈನ್ ಚಾನಲ್ ಇದೆ ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್. ಅದ್ರಲ್ಲಿ ಹೋದ್ರೆ ನೀವು ಸುಮಾರು ಮಾಡಲ್ಸ್ ನೋಡಬಹುದು. ಬಟ್ ಅದೇ ನಾವು ಕನ್ನಡ ಚಾನಲ್ ಅಲ್ಲಿ ನಾವು ಇವಾಗಲೇ ನಾವು ಓಪನ್ ಮಾಡಿದ್ವಿ ಕನ್ನಡ ಚಾನಲ್. ಸೊ ಅದಕ್ಕೆ ನಾವು ಕನ್ನಡ ಚಾನಲ್ ಅಲ್ಲಿ ನಾವು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಮಾತಾಡೋಣ, ನಾವ್ ಏನೆಲ್ಲ ಮಾಡ್ತಿದ್ರ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಮ್ಮ ಹತ್ರ ಜನರಲ್ ಆಗಿ ನೋಡ್ಬೇಕಾದ್ರೆ ಟೋಟಲ್ ಆಗಿ 4 ಕ್ವಾಲಿಟಿ ಇದೆ: ಬೇಸಿಕ್, ಸ್ಟ್ಯಾಂಡರ್ಡ್, ಕ್ಲಾಸಿಕ್, ಡಿಲಕ್ಸ್ ಅಂತ. ಇವಾಗ ಸದ್ಯಕ್ಕೆ ನಾವು ಈ ಬೇಸಿಕ್ ಕ್ವಾಲಿಟಿ ಮಾತ್ರ ನಾವು ಮಾಡಲೇಬಾರದು ಅಂತ ಒಂದು ನಿರ್ಧಾರ ತಗೊಂಡ್ಬಿಟ್ಟಿದ್ವಿ. ಅದಕ್ಕೆ ನಾವು ಯಾವ್ದೋ ಒಂದು ಬೆಡ್ ಆಗ್ಲಿ, ಸೋಫಾ ಆಗ್ಲಿ, ಡೈನಿಂಗ್ ಏನೇ ಕೊಟ್ಟರು ಕೂಡ ನಮ್ಮ ಹತ್ರ ನಾವ್ ಏನ್ ಡಿಸೈನ್ ಮಾಡಿದ್ವಿ ಅಂತಂದ್ರೆ ಬೇಸಿಕ್ ಕ್ವಾಲಿಟಿ ನಾವು ಮಾಡಲೇಬಾರದು ಅಂತ ನಾವು ಸ್ಟಾಪ್ ಮಾಡಿದ್ವಿ. ಯಾಕೆ ಸ್ಟಾಪ್ ಮಾಡಿದ್ರೆ, ಬೇಸಿಕ್ ಅಲ್ಲಿ ಏನಂತಂದ್ರೆ ಕಸ್ಟಮರ್ ಬಂದ್ಬಿಟ್ಟು ಪ್ರೈಸ್ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ, ಇಷ್ಟೇ ಪ್ರೈಸ್ ಅಲ್ಲಿ ಬೇಕಂತ. ಆದ್ರಿಂದ ನಾವೇನ್ ಮಾಡಿದ್ವಿ ಅಂದ್ರೆ, ಸರಿ ಪ್ರೈಸ್ ಕಡಿಮೆ ಮಾಡಿ ಅಂದ್ರೆ ಬೇರೆಯವರು ಎಷ್ಟು ಮಾಡ್ತಾರೋ ಅದಕ್ಕಿಂತ ನಾವು ಸ್ವಲ್ಪ ಕಡಿಮೆ ಮಾಡಿ ಕೊಟ್ಬಿಡೋಣ ಅಂತ ಐಡಿಯಾ ಮಾಡಿದ್ವಿ. ಬಟ್ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ಕೊಡುವಾಗೆಲ್ಲ ಚೆನ್ನಾಗಿರುತ್ತೆ, ಅವರು ಹ್ಯಾಪಿಯಾಗಿ ತಗೊಂಡ್ ಹೋಗ್ಬಿಡ್ತಾರೆ. ತಗೊಂಡ್ ಹೋದ್ಮೇಲೆ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಏನಂದ್ರೆ, ಆಫ್ಟರ್ 6 months, ಕೆಲವು ಮೇಲೆ 3 months, ಕೆಲವು ಮೇಲೆ 6 months, ಕೆಲವು ಮೇಲೆ 1 year ಅವ್ರು ಹೆಂಗ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಕಂಪ್ಲೇಂಟ್. ಅವಾಗ ಕಂಪ್ಲೇಂಟ್ ಬರುವಾಗ ಕಸ್ಟಮರ್ ಫೋನ್ ಮಾಡಿ ಮಾತಾಡುವಾಗ ನಮಗೆ ತುಂಬಾ ದುಃಖ ಆಗ್ತದೆ. ನಮಗೆ ಈ ಬೇಸಿಕಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ, ಬರೀ ಆ ಟೈಮ್ ಅಲ್ಲಿ ಸೇಲ್ ಮಾಡೋ ಟೈಮ್ ಅಲ್ಲಿ ಏನಾದ್ರು ಒಂದು ಹೇಳಿ ನಾವು ಸೇಲ್ ಮಾಡಬೇಕು. ಅದೇ ನನಗೆ ಅವಾಗಿಂದ ಒಂದು ಅಭ್ಯಾಸ ಏನಾಗ್ತದೆ, ಕಸ್ಟಮರ್ ಗೆ ಸುಳ್ಳು ಹೇಳ್ಬಾರ್ದು ಅಂತ ಇದಿತ್ತು ನಮ್ಗೆ. ಬಟ್ ಅದೇ ನಮ್ಮ ಹತ್ರ ಸ್ವಲ್ಪ ಜನ ಕೆಲಸ ಮಾಡೋರೆಲ್ಲ ಸ್ವಲ್ಪ ಏನೋ ಒಂದು ಹೇಳಿ ಕೊಟ್ಬಿಡ್ತಾರೆ. ಆಮೇಲೆ ನಾವು ಅವ್ರಿಗೆ ಸೇಲ್ಸ್ ಮೇಲೆ ತೆಗೆದ್ಬಿಟ್ಟು ನಾವು ಇವಾಗ ಪ್ರಾಪರ್ ಆಗಿ ನಡೆಸ್ಕೊಂಡು ಬರ್ತಾ ಇದೀವಿ. ಇನ್ನು ಸ್ವಲ್ಪ ಜನ ಮೇಲೆ ನಮ್ಮ ಹತ್ರ ಬರೋರಿಗೆ ನಾವು ಸೇಮ್ ಟ್ರೈನಿಂಗ್ ಕೊಡೋಣ ಅಂತ. ಈ ಬೇಸಿಕಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ, ಸುಳ್ಳು ಹೇಳಿ ಕೊಡ್ಬೇಕಾಗುತ್ತೆ. ಇಲ್ಲ ನಿಜ ಹೇಳಿ ಕೊಟ್ಟರು ಕೂಡ ಕಸ್ಟಮರ್ ಏನಂತಾರೆ, ಪ್ರೈಸ್ ಮೇಲೆ ತೊಗೊಳೋದ್ರಿಂದ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಏನಾಗಲ್ಲ ಮೇಡಮ್, ತಗೊಂಡೋಗಿ ಮೇಡಮ್ ಚೆನ್ನಾಗಿದೆ, ನಾವಿದೀವಿ, ಸುಮಾರು ಸೇಲ್ ಮಾಡಿದೆ, ಹಂಗಲ್ಲ ಏನೋ ಹೇಳ್ಬಿಡ್ತೀವಿ. ಬಟ್ ತಗೊಂಡಾದ್ಮೇಲೆ ಆಮೇಲೆ ಕಸ್ಟಮರ್ ನಮಗೆ ಇರುವಂತ ಫ್ರೆಂಡ್ಶಿಪ್ ನಮಗೆ ಇಬ್ಬರಿಗೂ ಡಿಸ್ಟರ್ಬ್ ಆಗುತ್ತೆ, ಮತ್ತೆ ಅವ್ರು ನಮಗೆ ರೆಫರೆನ್ಸ್ ಕೊಡಲ್ಲ. ಸೊ ಅದರಿಂದ ನಾವ್ ಏನ್ ಮಾಡಿದ್ರೆ, ಬೇಸಿಕ್ ಅನ್ನೋದು ಸ್ಟಾಪ್ ಮಾಡ್ಬಿಟ್ಟಿದ್ವಿ. ಆಮೇಲೆ ಸ್ಟ್ಯಾಂಡರ್ಡ್ ಅಂತ ಬಂತು. ಇವಾಗ ನಮ್ಮ ಹತ್ರ ಇರೋದು 3 ಕ್ವಾಲಿಟಿ: ಸ್ಟ್ಯಾಂಡರ್ಡ್, ಕ್ಲಾಸಿಕ್, ಡಿಲಕ್ಸ್. ಇವಾಗ ಇದು ನೀವು ನೋಡ್ತಾ ಇರೋದು ಕಾನ್ಸೆಪ್ಟ್ ನೋಡ್ಬೇಕಾದ್ರೆ ಸ್ಟ್ಯಾಂಡರ್ಡ್. ಸೊ ಏನ್ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಗೂ ಕ್ಲಾಸಿಕ್, ಡಿಲಕ್ಸ್ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಾನು ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ ನಾನು. ಸೊ ನೀವು ನೋಡ್ತಾ ಇದ್ರಲ್ಲ, ಇದು ಬ್ಯಾಕ್ ಸೈಡ್ ಮೆಟಲ್ ಇದೆ, ಹ್ಯಾಂಡಲ್ಸ್ ಮೆಟಲ್ ಇದೆ, ಕೆಳಗಡೆ ಬೇಸ್ ಮೆಟಲ್ ಇದೆ, ಟಾಪ್ ಅಲ್ಲಿ ಪ್ಲೇವುಡ್ ಇದೆ, ಸ್ಟೋರೇಜ್ ಬಾಟಮ್ ಅಲ್ಲಿ ಪ್ಲೇವುಡ್ ಇದೆ. ಮಿಕ್ಕಿದ ಇದೆಲ್ಲ ಪ್ಲೇವುಡ್ ಮತ್ತೆ ಕುಶನ್ ಹಾಕಿದ್ವಿ, ಫ್ಯಾಬ್ರಿಕ್ ಹಾಕಿದ್ವಿ. ಸೊ ಇದೊಂದು ಕಾನ್ಸೆಪ್ಟ್. ಸೊ ಈ ಒಂದು ಕಾನ್ಸೆಪ್ಟ್ ಬೆಸ್ಟ್ ಆಗಿದೆ. ಯಾಕಂದ್ರೆ ಇದರಲ್ಲಿ ಏನಿಲ್ಲ, 10 years ಒಂದ್ಸರಿ ನೀವ್ ಏನ್ ಮಾಡ್ಬೋದು ಅಂದ್ರೆ, ಹ್ಯಾಂಡಲ್ಸ್ ಇದೆಲ್ಲ ಇದಕ್ಕೆ ನೀವು ಬಿಚ್ಕೊಂಡ್ಬಿಟ್ಟು ನಮ್ಮ ಹತ್ರ ಕೊಟ್ಟರೆ ಮತ್ತೆ ಅದಕ್ಕೆ ರಿಫ್ರೆಶ್ ಆಗಿ ಇದಕ್ಕೆ ಪೌಡರ್ ಕೋಟಿಂಗ್ ಮಾಡ್ಕೊಡ್ತೀವಿ. 5 ರಿಂದ 6 ವರ್ಷ ಒಂದ್ಸರಿ ಇದನ್ನ ಪಾಲಿಶ್ ಮಾಡ್ಕೋಬೇಕು ಅಷ್ಟೇ. ಮತ್ತೆ ಒಳ್ಳೆ ಪ್ಲೇವುಡ್ ಇದೆಲ್ಲ ಅದಕ್ಕೆ ಡಿಕೋಪನ್ ಮಾಡಿದ್ವಿ ನಾವು. ಅದಕ್ಕೆ 5 ವರ್ಷ ಒಂದ್ಸರಿ ಪೇಂಟಿಂಗ್ ಮಾಡ್ಕೋಬೇಕು ಅಷ್ಟೇ. ಇದರಲ್ಲಿ ನೀವು ಮೈಂಟೈನ್ ಮಾಡೋದು ತಲೆನೋವಿಲ್ಲ, ಆರಾಮಾಗಿ ನೀವು ಎಷ್ಟು ವರ್ಷ ಯೂಸ್ ಮಾಡಬಹುದು. ವೀಲ್ ಎಲ್ಲ ಬ್ರಾಂಡೆಡ್ ವೀಲ್ ಹಾಕಿದ್ವಿ, ವೀಲ್ಗೂ 5 ವರ್ಷ ಗ್ಯಾರಂಟಿ ಕೊಡ್ತೀವಿ. ಬಟ್ ಇಲ್ಲಿ ಸ್ಟ್ಯಾಂಡರ್ಡ್ ಏನಪ್ಪಾ ಅಂತಂದ್ರೆ, ಇದಲ್ವಾ, ಇದು ಹೊರಡೆ ಇರುವಂತ ಮ್ಯಾಟ್ರಸ್ ಫಾರ್ಮ್ ಇದಲ್ವಾ, ಅದು ನಿಮಗೆ ತೋರಿಸ್ಬಿಡ್ತೀನಿ. ಇವಾಗ ಇದು ಮೇಲೆ ಇರೋದು ಅದಿಲ್ಲ, ಇದನ್ನ ಇಲ್ಲ, ಬರೀ ಇದು ಮಾತ್ರ ಇದೆ. ಇದರಲ್ಲಿ ಏನಿದೆ, ಇದು ಮಾತ್ರ ಇದೆ. ಇದು EP ಫಾರ್ಮ್ ಅಂತ ಹೇಳ್ತೀವಿ. ಇದು ಆಲ್ಮೋಸ್ಟ್ ಪ್ಯಾಕಿಂಗ್, ಒಂದು ಪ್ರಾಡಕ್ಟ್ ತಗೊಂಡು ಮನೆಗೆ ಸೇಫ್ಟಿಗೆ ಹೋಗ್ಬೇಕಾದ್ರೆ ಪ್ಯಾಕಿಂಗ್ ಕವರಿಂಗ್ ಮಾಡ್ತಾರಲ್ಲ, ಆ ಒಂದು ಮೆಟೀರಿಯಲ್. ಸೊ ಇದು ಬಂದ್ಬಿಟ್ಟು ಇದರಲ್ಲಿ ಇದೆ. ಯಾಕೆ ಇದರಲ್ಲಿ ಅಂದ್ರೆ, ಇದು ಕಾಸ್ಟ್ ಕಡಿಮೆ ಆಗಿದೆ, ಮತ್ತೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಅಮೆಜಾನ್, ಫ್ಲಿಪ್ಕಾರ್ಟ್, ರೆಡಿಮೇಡ್ ಅಲ್ಲಿ ಸುಮಾರು ಜನ ಬಂದ್ಬಿಟ್ಟು ಇದು ಯೂಸ್ ಮಾಡ್ತಾರೆ. ಕ್ಲಾಸಿಕ್ ಅಂತ ಹೇಳ್ತಿಲ್ಲ, ಇವಾಗ ಇದರಲ್ಲಿ ಇರೋದು ಈ ಮೆಟೀರಿಯಲ್, ಅದಕ್ಕೆ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಕ್ಲಾಸಿಕ್
ಕ್ಲಾಸಿಕ್ ಮೆಟೀರಿಯಲ್ ಏನಂತ ಹೇಳ್ತೀವಿ ಇದನ್ನ ಹಾಕ್ತಿವಿ ನಾವು, ಇದಕ್ಕೆ ಇದು ಹಾಕ್ತಿವಿ. ಸೊ ಇವಾಗ ಏನಾಯ್ತು, ಇದು ಹಾಕುವಾಗ ಇನ್ನೂ ಸ್ವಲ್ಪ ಲಾಂಗ್ ಲೈಫ್ ಬರುತ್ತೆ. ಇದಕ್ಕೆ ನಾವೆಲ್ಲ ಕಂಪ್ಲೀಟ್ ಆಗಿ 5 ವರ್ಷ ವ್ಯಾರಂಟಿ ಕೊಡ್ತೀವಿ ನಾವು. ಇದು ಹಾಕೊಂಡ್ರೆ ಇದಕ್ಕೂ ನಾವು 5 ವರ್ಷ ವ್ಯಾರಂಟಿ ಕೊಡ್ತೀವಿ. ಏನ್ 5 ವರ್ಷ ವ್ಯಾರಂಟಿ ಕೊಡ್ತೀವಿ ಅಂತಂದ್ರೆ, ಫಾರ್ಮ್ ಅಲ್ಲಿ ನೋಡಿ ಇದು ಒಂದು ಫಾರ್ಮ್ ಇದೆ ಅಲ್ವಾ, ಇದಕ್ಕೆ ಬಂದ್ಬಿಟ್ಟು ಕಂಪನಿ ಹೆಸರು ಬಂದ್ಬಿಟ್ಟು ಡ್ಯೂರಾಪ್ಲಸ್ ಕಂಪನಿ. ಇದು ಡೆನ್ಸಿಟಿ ನೋಡ್ಬೇಕಾದ್ರೆ 40 ಡೆನ್ಸಿಟಿ, ಇದು ಹಾರ್ಡ್ ಇಲ್ಲ ತುಂಬಾ ಸಾಫ್ಟ್ ಇಲ್ಲ. ಇವಾಗ ನೋಡಿ ಇದು ಹಿಂಗೆ ಪ್ರೆಸ್ ಮಾಡ್ತೀವಲ್ವಾ, ಪ್ರೆಸ್ ಮಾಡ್ತೀವಿ ಮತ್ತೆ ನಾವು ಎದ್ಬಿಟ್ರೆ ಇದು ಆಚೆ ಬಂದ್ಬಿಡ್ತೇವೆ ನೋಡಿ. ಸೊ ಇದಕ್ಕೆ ಕಂಪನಿ ಏನ್ ವ್ಯಾರಂಟಿ ಕೊಡ್ತಾರೆ ಅಂದ್ರೆ, ಸಪೋಸ್ ಎಲ್ಲರೂ ಹಿಂಗೆ ಕಾಲ್ ಹಿಂಗೆ ಇರ್ತೀರಾ, ಕೈ ಏನೋ ಇರ್ತೀರ ಸಮಥಿಂಗ್ ಇಡುವಾಗ ಸ್ವಲ್ಪ ಹೊರಡೆ ಹೋಯ್ತು ಮತ್ತೆ ರಿಟರ್ನ್ ಬಂದಿಲ್ಲ ಅಂದ್ರೆ ಅದು ಕಂಪನಿ ಫಾಲ್ಟ್, ಮ್ಯಾನುಫ್ಯಾಕ್ಚರ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಅದಕ್ಕೆ ಏನ್ ಮಾಡ್ತಾರೆ ಕಂಪನಿ ಅವರು, ರೀಪ್ಲೇಸ್ ಕೊಡ್ತಾರೆ. ಎಷ್ಟು ವರ್ಷ ಆದ್ಮೇಲೆ ಆತರ ಆಗುತ್ತೋ ಅದಕ್ಕೆ ಏನಾದ್ರು ರಿಫಂಡ್ ಸ್ವಲ್ಪ ಕೊಡ್ತಾರೆ. ಸೊ ಅದರಿಂದ ವ್ಯಾರಂಟಿ ಸಿಗುತ್ತೆ ನಿಮಗೆ. ಮತ್ತೆ ಇದೇನಂದ್ರೆ ಬೇಗ ನಿಮಗೆ ಪ್ರೆಸ್ ಆಗಲ್ಲ. 4 to 5 years ಕಂಪನಿ ವ್ಯಾರಂಟಿ ಕೊಡ್ತಾರೆ. ಅದ್ರ ಮೇಲೆ 1 ವರ್ಷ 2 ವರ್ಷ 3 ವರ್ಷ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದು ಹಾಕೊಂಡ್ರೆ ನಾವು ಕ್ಲಾಸಿಕ್ ಅಂತ ಹೇಳಿ ಫಾರ್ಮ್ ಅಲ್ಲಿ ನಮ್ಮ ಹತ್ರ 13 ಕ್ವಾಲಿಟಿ ಇದೆ. ಬಟ್ ಜನ ಜಾಸ್ತಿ ಮೆಜಾರಿಟಿ ನೋಡ್ಬೇಕಾದ್ರೆ 2ರಲ್ಲೇ ಮುಗಿಸ್ಕೊಳ್ತಾರೆ. ಇದ್ರ ಮೇಲೆ ಹೋಗಲ್ಲ. ಇದು ಕೆಳಗಡೆ ಮಧ್ಯದಲ್ಲಿ ಇನ್ನೂ 2 ಕ್ವಾಲಿಟಿ ಇದೆ. ಸೊ ಇದಕ್ಕೆ ಇದಕ್ಕೆ ಮಧ್ಯದಲ್ಲಿ ಇನ್ನು 3 ಕ್ವಾಲಿಟಿ ಇದೆ. ಸೊ ಇದು 3 ಕ್ವಾಲಿಟಿ. ಸೊ 1 2 3 4 ಇದು 5. ಸೊ ಇದು ಬಂದ್ಬಿಟ್ಟು ಜಾಸ್ತಿ. ಇದಕ್ಕೆ ಮೇಲೆ ಇನ್ನೂ ಒಂದು 7 ಕ್ವಾಲಿಟಿ ಇದೆ. ಸೊ ಅದೆಲ್ಲ ಬಡ್ಜೆಟ್ ಜಾಸ್ತಿ ಆಗುತ್ತೆ. ಡೀಲಕ್ಸ್ ಅಂತ ಏನಪ್ಪಾ ಅಂತಂದ್ರೆ ನೋಡಿ, ಇವಾಗ ಇದನ್ನ ನೀವು ಒಬ್ಬರೇ ಯೂಸ್ ಮಾಡ್ತೀರಾ. ಇವಾಗ ಡೀಲಕ್ಸ್ ಅಲ್ಲಿ ಏನು ಹೆಲ್ಪ್ ಆಗುತ್ತೆ ಅಂತಂದ್ರೆ ನಿಮಗೆ ತೋರಿಸಿ ನೋಡಿ. ನೋಡಿ ಇವಾಗ ನೀವು ನೈಟ್ ಅಲ್ಲಿ ಮಲ್ಕೋಬೇಕಾದ್ರೆ ಎಲ್ಲ ಓಪನ್ ಮಾಡಿ ಮಲ್ಕೊಳ್ತೀರಾ. ಸೊ ಡೇ ಟೈಮ್ ಅಲ್ಲಿ ನೀವು ಜಸ್ಟ್ ಕೂತ್ಕೊಂಡಿರ್ತೀರಾ, ಬೋರ್ ಆಗುತ್ತೆ. ಅವಾಗ ಏನ್ ಮಾಡ್ತೀರಾ, ಓಪನ್ ಮಾಡಿ ಜಸ್ಟ್ ಕಾಲಿಂಗ್ ಆಡ್ಕೊಂಡು ರಿಲ್ಯಾಕ್ಸ್ ಮಾಡ್ತೀರಾ. ಸೊ ಇದು ಡೀಲಕ್ಸ್ ಅಂತ ಹೇಳ್ತೀವಿ. ಸೊ ಈ ಡೀಲಕ್ಸ್ ಏನಂದ್ರೆ, ಇದಕ್ಕೆ ನಾವು ಇಲ್ಲೊಂದು ಲಾಕಿಂಗ್ ಕೊಟ್ಟಿರ್ತೀವಿ. ಇಲ್ಲಿ ಈ ಕಡೆ ಎಲ್ಲೊಂದು ಲಾಕಿಂಗ್ ಕೊಟ್ಟಿರ್ತೀವಿ. ಆ ಲಾಕಿಂಗ್ ಏನ್ ಮಾಡ್ತಂದ್ರೆ ಇದನ್ನ ಫುಲ್ ಆಗಿ ಕ್ಲೋಸ್ ಮಾಡಿ ಲಾಕ್ ಮಾಡ್ಬಿಡ್ತೀವಿ. ಲಾಕ್ ಮಾಡಿ ಏನಾಗುತ್ತೆ ನೋಡಿ, ಹಿಂಗೆ ಬರಲ್ಲ, ಹಿಂಗೆ ಲಾಕ್ ಆಗುತ್ತೆ. ಅದನ್ನ ಲಾಕ್ ಮಾಡಿಲ್ಲ ಅಂತ ಏನಾಗುತ್ತೆ, ನೀವು ಈ ತರ ಕೂತ್ಕೊ ಇದರಲ್ಲಿ ಕೂಡ ಇದು ಯೂಸ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ಸಡನ್ ಆಗಿ ನೀವೆಲ್ಲ ಎದೋಲ್ತೀರ ಅಂದ್ರೆ ಇದು ಸಡನ್ ಆಗಿ ಆಚೆ ಬಂದ್ಬಿಟ್ಟು ನೀವು ಕಡೆ ಬಿದ್ದೋಗ್ತೀರಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಲಾಕಿಂಗ್ ಕೊಡ್ತೀವಿ. ಸೊ ಈ ಒಂದು ಕ್ವಾಲಿಟಿಯಲ್ಲಿ ಈ ಒಂದು ಮಾಡೆಲ್ ಅಲ್ಲಿ ನೀವು ತಗೋಬೇಕಾದ್ರೆ ನಮ್ಮ ಹತ್ರ ಮಾಡಲ್ಸ್ ತುಂಬಾ ಇದೆ. 25-30 ಮಾಡಲ್ಸ್ ಇದೆ ಮೆಟಲ್ ಅಲ್ಲಿ. ಅದರಲ್ಲಿ ಯಾವ ತರ ಮಾಡಲ್ಸ್ ನೀವು ಮಾಡ್ಕೋಬಹುದು. ಬಟ್ ಇದರಲ್ಲಿ ಕಾನ್ಸೆಪ್ಟ್ ಕ್ವಾಲಿಟಿ ಅಂತ ಬರುವಾಗ 3 ಕಾನ್ಸೆಪ್ಟ್: ಸ್ಟ್ಯಾಂಡರ್ಡ್, ಕ್ಲಾಸಿಕ್, ಡೀಲಕ್ಸ್. ಇದು 3ಕ್ಕೆ ಇರುವಂತ ಡಿಫ್ರೆಂಟ್ ನಿಮ್ಗೆ ಹೇಳ್ಬಿಟ್ಟಿದೀನಿ. ಸೊ ಬ್ಯಾಕ್ ರೆಸ್ಟ್ ಕೂಡ ಬ್ಯಾಕ್ ಇದೆಲ್ಲ, ಅದು ಕೂಡ ನೀವು ಕ್ವಶನ್ ಹಾಕೋಬಹುದು. ಸೊ ಒಟ್ಟಲ್ಲಿ ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಅಲ್ಲಿ ಇದು ಒಂದು ವುಡ್ ಮಾತ್ರ ಆಡ್ ಮಾಡಿದ್ದೀವಿ ನಾವು. ಮಿಕ್ಕೆಲ್ಲ ಆಲ್ಮೋಸ್ಟ್ ಇರುತ್ತೆ. ನೆಕ್ಸ್ಟ್ ಏನಂತಂದ್ರೆ, ನೀವು ಮನೆ ಶಿಫ್ಟಿಂಗ್ ಮಾಡುವಾಗ ಇದೇ ಕಾನ್ಸೆಪ್ಟ್ ಏನೇ ಸೈಜ್ ಬೇಕಾದ್ರೆ ಮಾಡ್ಕೋಬಹುದು. ಇದು 2.5 feet 3 4 5 6 ಮಾಡ್ಕೋಬಹುದು. 7 feet ತನಕ ಮಾಡ್ಕೊಟ್ಟಿದ್ದೀವಿ ನಾವು. ಸೊ ಎಷ್ಟು ಬೇಕಾದ್ರೆ ಮಾಡ್ಕೋಬಹುದು. ಓಕೆನಾ. ಬಟ್ ಮನೆ ಶಿಫ್ಟಿಂಗ್ ಮಾಡುವಾಗ ನಿಮ್ಗೆ ಕಷ್ಟನೇ ಇಲ್ಲ. ಇದು ಎತ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಹ್ಯಾಂಡಲ್ ಸಪರೇಟ್, ಇದು ಸಪರೇಟ್, ಬ್ಯಾಕ್ ಸಪರೇಟ್ ಬಿಚ್ಕೋಬಹುದು. ಇದು ಮೂರು ಬಾಕ್ಸ್ ಬಿಚ್ಕೋಬಹುದು. ಟೋಟಲ್ ಆಗಿ ನಿಮಗೆ 8 ಭಾಗ ಆಗುತ್ತೆ ನಿಮಗೆ ಮನೆ ಶಿಫ್ಟಿಂಗ್ ಮಾಡುವಾಗ. ಅದರಿಂದ ಯಾವುದೇ ಒಂದು ಚಿಕ್ಕ ಮನೆ ಇದ್ರೂ ಕೂಡ ಆರಾಮಾಗಿ ತಗೊಂಡೋಗಿ, ಎಷ್ಟು ದೊಡ್ಡದಿದ್ರು ಕೂಡ ನಿಮ್ಮ ಮನೆ ತುಂಬಾ ಈಜಿಯಾಗಿ ನಿಮಗೆ ಶಿಫ್ಟ್ ಆಗುತ್ತೆ. ಸೊ ಇವಾಗ ಇದು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಇಲ್ಲ. ನೀವು ಇವಾಗ ಇದನ್ನ ಇದರಲ್ಲಿ ಸ್ಟೋರೇಜ್ ಸ್ವಲ್ಪ ಜನ ಇಟ್ಕೋಬಹುದು. ಇದನ್ನ ಸ್ವಲ್ಪ ನೀವು ಎದ್ಬಿಟ್ರೆ ಸೊ ಆಚೆ ಬಂತು ನೋಡಿ, ಈಜಿಯಾಗಿ ರಿಮೂವ್ ಮಾಡಬಹುದು. ಮತ್ತೆ ಇದು ಒಳಗಡೆ ನೀವು ಕ್ಲೀನ್ ಮಾಡ್ಬೇಕಂತ ಏನಂದ್ರೆ ಇದು ಕೂಡ ಅಷ್ಟೇ, ಸ್ವಲ್ಪ ಹಿಂಗ್ ಕಲ್ಬಿಟ್ಟು ಸೊ ಇದು ಹಿಂಗ್ ಮಾಡ್ಬಿಟ್ರೆ ಅಷ್ಟೇ. ಸೊ ನೀವು ಒಳಗಡೆ ಮತ್ತೆ ಏನು ಪರ್ಕೆಲ್ಲ ಹಾಕಿ ಕ್ಲೀನ್ ಮಾಡ್ಕೊಂಡು ಮತ್ತೆ ತಲ್ಬಿಡ್ಬೋದು. ಒಂದು ನೆಕ್ಸ್ಟ್ ನಿಮ್ಮ ಮನೆಗೆ ಯಾರ ಬಂದ್ರು, ನಿಮ್ಮ ಫ್ರೆಂಡ್ಸ್ ಯಾರ ಬಂದ್ರು, ನೀವು ಒಂದೇ ಮನೇಲಿ ಇದ್ದೀರಾ, ಸೊ ನೀವು ಒಂದು ಬ್ಯಾಚಲರ್ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ, ನೀವು ಹಾಕೊಂಡಿದ್ದೀರಾ, ನಿಮ್ಮ ಮನೇಲಿ ಬೇರೆ ಯಾವ್ದು ಚೇರ್ ಇಲ್ಲ, ನಿಮ್ ಫ್ರೆಂಡ್ಸ್ ಏನೋ ಬಂದ್ರು ಮನೆಗೆ, ಅವ್ರಿಗೆ ಏನ್ ಮಾಡೋಣಪ್ಪ, ಜಸ್ಟ್ ನೋಡಿ ಇವಾಗ ಇದನ್ನ ಲಾಕ್ ಮಾಡ್ಬಿಟ್ರಿ. ಇವಾಗ ಇದು ಬಂದ್ಬಿಟ್ಟು ಇಲ್ಲಿ ಹಾಕ್ಬಿಡಿ. ಸೊ ನಾನು ಇಲ್ಲಿ ಕೂತ್ಕೋಬಹುದು. ಸೊ ಇವರನ್ನ ಇಲ್ಲಿ ಕೂತ್ಕೊಂಡು ಮಾತಾಡ್ಕೋಬಹುದು. ಇದು ಉಲ್ಟಾ ಮಾಡ್ಬಿಟ್ರೆ ಇಲ್ಲಿ 2 ಜನ ಕೂತ್ಕೋಬಹುದು, ಅಲ್ಲಿ ಒಬ್ರು ಕೂತ್ಕೋಬಹುದು. ಈ ತರ ನೀವು ಒಂದು ತಗೊಂಡ್ಬಿಟ್ರೆ ನಿಮ್ಗೆ ಎಷ್ಟು ಕೆಲಸ ಆಗುತ್ತೆ ನೋಡಿ. ಸ್ವಲ್ಪ ಬ್ಯಾಚಲರ್ ಆಗಿ ಒಂದು ರೂಮ್ ಅಲ್ಲಿ ಇದ್ರೆ ಅಂತ ತಿಳ್ಕೊಳ್ಳಿ, ಒಂದು ರೂಮ್ ಅಲ್ಲಿ ಒಂದು ದಿವಾನ, ಒಂದು ಬೆಡ್ ತಗೊಂಡು ಹಾಕೋದಕ್ಕಿಂತ ಈ ತರ ಒಂದು ಸೋಫಾ ಕಮ್ ಬೆಡ್ ನೀವು ಹಾಕಿದ್ರೆ ನೋಡಿ ಎಷ್ಟು ಕೆಲಸ ಆಗುತ್ತೆ ನೋಡಿ. ಎಲ್ಲ ಕ್ಲೋಸ್ ಮಾಡಿದ್ರೆ ಚಿಕ್ಕದಾಗ ಅನ್ಸುತ್ತಾ, ಒಂದು ಸೋಫಾ ತರ ಆಯ್ತಾ, ಮತ್ತೆ ಲಾಂಜ್ ತರ ಯೂಸ್ ಮಾಡ್ಕೋಬೋದಾ, ಮತ್ತೆ ಬೆಡ್ ತರ ಯೂಸ್ ಮಾಡ್ಕೋಬೋದಾ. ಮನೆಗೆ ಯಾರನ್ನ ಬಂದ್ರ ಅವ್ರನ್ನ ಎಲ್ಬಿಟ್ಟು ಮೇಲೆ ಕೂತ್ಕೊಳ್ತಾರೆ. ಸೊ ನಿಮಗೆ ಮನೆ ಲಕ್ಷಣವಾಗಿರುತ್ತೆ, ನೀಟ್ ಆಗಿರುತ್ತೆ, ನೋಡಕ್ಕೆ ಮನೆ ದೊಡ್ಡದಾಗಿರುತ್ತೆ. ನೀವು ಮನೆ ಬಂದಿರೋ ಅಂದ್ರೆ ಕೂಡ ಖುಷಿ ಪಡ್ತಾರೆ. ಸೊ ಈ ತರ ಒಂದು ಫರ್ನಿಚರ್ ನೀವು ಬ್ಯಾಚಲರ್ ಆಗಿದ್ದಾರೆ, ಒಬ್ಬರೇ ಇದ್ರೆ ಈ ತರ ತುಂಬಾನೇ ಸೂಟಬಲ್ ಆಗುತ್ತೆ. ತುಂಬಾ ಮನೆಯಲ್ಲಿ ಏಜ್ ಆಗಿರೋರಿಗೆ ಇದು ಸಪರೇಟ್ ಆಗಿ ಕೂಡ ಮಾಡ್ಕೊಡ್ತಾರೆ. ಒಂದು ಹಾಲಲ್ಲಿ ಇಟ್ಕೊಳ್ತಾರೆ, ಅವ್ರು ಅಲ್ಲೇ ಕೂಡ ಅವ್ರಿಗೆ 3 ಕೆಲಸ ಆಗುತ್ತೆ. ನೀವು ದಿವಾನ್ ತಗೊಂಡು ಹಾಕೋದಕ್ಕಿಂತ ಬದಲಾಗಿ ಈ ತರ ಹಾಕೊಂಡ್ಬಿಟ್ರೆ ನಿಮಗೆ 3 ಕೆಲಸ ಅವ್ರಿಗೆ ಆಗ್ಬಿಡ್ತದೆ. ಸೊ ಮತ್ತೆ ನಾನು ಕ್ಲೋಸ್ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ, ಈ ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನಾನು ಡೀಟೇಲ್ ಆಗಿ ಆಲ್ಮೋಸ್ಟ್ ನನಗೆ ಏನು ಗೊತ್ತಿದೆ, ಏನ್ ಆಗ್ತಾ ಇದೆಯೋ ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಾನು. ಮತ್ತೆ ಸ್ಕ್ರೀನ್ ನಂಬರ್ ಬರುತ್ತೆ ನಮ್ದು. ನಿಮ್ಗೆ ಏನಾದ್ರು ಈ ತರ ಬೇಕಾಗಿದೆ, ಇಲ್ಲ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಕ್ವಶನ್ಸ್ ನಿಮ್ಗೆ ಇದೆ ಅಂತಾರೆ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದಗಳು. ಬೇರೆ ಒಂದು ವಿಡಿಯೋ ಮುಖಾಂತರ ನಾವು ನಿಮ್ಗೆ ಭೇಟಿ ಮಾಡ್ತೀನಿ. ಬಾಯ್.